ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ವಿಜಯಪುರ ಜಿಲ್ಲೆಯ ಚಡ್ಚನ್ ತಾಲೂಕಿನ ಎಸ್ಎಸ್ ಹೈಸ್ಕೂಲ್ ಲೋಣಿ ಬಿಕೆ ಶಾಲೆಯ 10ನೇ ತರಗತಿಯ ಗೆಳೆಯರ ಬಳಗದ ವತಿಯಿಂದ ಗುರುನಮನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ತದ್ದೇವಾಡಿ ಹಿರೇಮಠದ ವೇಮು ಮಹಾಂತೇಶ್ ಹಿರೇಮಠ್ ಇವರ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಮಾನವ ಜೀವನ ದೇವರು ನೀಡಿದ ಕಾಣಿಕೆ, ಇದಕ್ಕೆ ಗುರುವಿನ ಬೋಧನೆ ಇಲ್ಲದೆ ಹೋದಲ್ಲಿ ಈ ಜೀವನ ಯಾವತ್ತೂ ಸಾರ್ಥಕವಿಲ್ಲ ಎಂದು ಪ್ರೌಢಶಾಲಾ ಶಿಕ್ಷಕರಾದ ಅರ್ಜುನ್ ಕಂಬಾರ್ ಹೇಳಿದರು. ಮಾತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂದು ಸಂಸ್ಕೃತಿ ಸಾರಿ ಸಾರಿ ಹೇಳುತ್ತದೆ. ತಂದೆ ತಾಯಿಯ ನಂತರ ಗುರುವೇ ನಮ್ಮ ಜೀವನದ ಮುಖ್ಯ ತಳಪಾಯ ಅನ್ನೋದು ಬಹುಮುಖ್ಯ ಸಂಗತಿ ಎಂದರು. ಗುರುವನ್ನು ನೆನೆಸಿ ಮಾಡುವ ಕಾರ್ಯವೇ ಗುರುನಮನ. ನಾವು ಜೀವನದಲ್ಲಿ ಎಷ್ಟು ಎತ್ತರ ಬೆಳೆದರೂ ಅದಕ್ಕೆ ಕಾರಣ ಗುರುಗಳು ಹಾಕಿಕೊಟ್ಟ ಮಾರ್ಗದರ್ಶನ, ನೀಡಿದಂತಹ ಬೋಧನೆಯೇ ಕಾರಣ ಆಗುತ್ತೆ. ಬಾಲ್ಯದಲ್ಲಿ ತುಂಟುತನ, ಅಜ್ಞಾನ, ಅಶಿಸ್ತಿನ ಈ ಮಾಂಸದ ಮುದ್ದೆಯನ್ನು ತಿದ್ದಿ ತೀಡಿ ಒಂದು ಮಾನವ ಎಂಬ ಮೂರ್ತಿಯನ್ನಾಗಿಸಿದ್ದು ನಮ್ಮ ಗುರುಗಳು. ಗುರುವಿನ ಋಣ ತೀರಿಸಲಾಗದು. ಆದರೆ ಈ ಒಂದು ಕಾರ್ಯಕ್ರಮದ ಮೂಲಕ ಕಿಂಚಿತ್ತಾದರೂ ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ ಈ ಗುರುನಮನ ಕಾರ್ಯಕ್ರಮ ಹಮ್ಮಿಕೊಂಡು ನಾವೆಲ್ಲ ಉದ್ಧಾರವಾಗೋಣ ಎಂದು ಸುಧೀರ್ ಕುಲಕರ್ಣಿ ಮನದಾಳದ ಮಾತು ಆಡಿದರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಮುಗ್ಧ ಮನದಲ್ಲಿ ಅಕ್ಷರವು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳು ಶಿಕ್ಷಕರು. ತಮ್ಮ ಜೀವನದಿಡಿ ನಿಸ್ವಾರ್ಥದಿಂದ ದುಡಿದು ಸಾವಿರಾರು ಮಕ್ಕಳ ಜೀವನ ಹಸನಾಗಿಸಿದ ಸಮಸ್ತ ಗುರುವೃಂದಕ್ಕೆ ಸುಮಂಗಲ ನವಲ್ಗೆ ಅವರು ಕೋಟಿ ಕೋಟಿ ನಮನಗಳು ಸಲ್ಲಿಸಿದರು. ಇಂತಹ ವಿದ್ಯಾರ್ಥಿಗಳನ್ನ ಪಡೆದ ನಾವೇ ಭಾಗ್ಯವಂತರು. ನಿಜವಾಗಲೂ ಇದು ಬಯಸದೆ ಬಂದ ಭಾಗ್ಯ. ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆತಂದು ನಮ್ಮೆಲ್ಲರನ್ನು ಸತ್ಕರಿಸಿ ಆದರಿಸಿ ಸನ್ಮಾನಿಸಿ ನಿಮ್ಮ ಪ್ರೀತಿ ಬಾಂಧವ್ಯ ನೀಡಿದ್ದು ನನಗೆ ಮತ್ತೆ ಮರಳಿ ಜನಿಸಿದಷ್ಟು ಸಂತೋಷವಾಯಿತು ಎಂದು ಮುಖ್ಯ ಗುರುಗಳಾದ BS ಹಿಪ್ಪರ್ಗಿ ಅವರು ಅಭಿನಂದಿಸಿದರು. ಇಂತಹ ವಿದ್ಯಾರ್ಥಿಗಳನ್ನ ಪಡೆದ ನಾವೇ ಭಾಗ್ಯವಂತರು. ನಿಜವಾಗಲೂ ಇದು ಬಯಸದೆ ಬಂದ ಭಾಗ್ಯ. ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆತಂದು ನಮ್ಮೆಲ್ಲರನ್ನು ಸತ್ಕರಿಸಿ ಆದರಿಸಿ ಸನ್ಮಾನಿಸಿ ನಿಮ್ಮ ಪ್ರೀತಿ ಬಾಂಧವ್ಯ ನೀಡಿದ್ದು ನನಗೆ ಮತ್ತೆ ಮರಳಿ ಜನಿಸಿದಷ್ಟು ಸಂತೋಷವಾಯಿತು. ಈ ಕಾರ್ಯಕ್ರಮ ಗುರುವಂದನವಲ್ಲ, ಆತ್ಮವಂದನ ಕಾರ್ಯಕ್ರಮ ಎಂದರು. ನಮಸ್ಕರಿಸಿ ಇವತ್ತಿನ ಗುರುನಮನ ಕಾರ್ಯಕ್ರಮದ ಮತ್ತು ಎಲ್ಲ ಗೆಳೆಯ ಗೆಳತಿಯರ ಮತ್ತು ಸ್ನೇಹ ಸಮ್ಮೇಳನದ ಈ ಕಾರ್ಯಕ್ರಮಕ್ಕೆ ನನ್ನ ನಮನಗಳು. ಕೂಡುವುದು ಸಹಜ, ಅದಿರುವುದು ಅನಿವಾರ್ಯ. ನಾವು 40 ವರ್ಷಗಳ ಹಿಂದೆ ಕೂಡಿದೆವು. ಈಗ ಸಾಕಷ್ಟು ವಿದ್ಯಾಭ್ಯಾಸಕ್ಕಾಗಿ ನಾವೆಲ್ಲರೂ ಬೇರೆ ಬೇರೆ ವೃತ್ತಿಗಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಮತ್ತೆ ಮುಗಿದೆವು. ಬಹಳ ಸಂತೋಷವನ್ನು ಆಗ್ತಾ ಇರ್ಬೋದು. ನಮಗೆ ಪ್ರೀತಿಗಳನ್ನು ಆಗ್ತಾ ಇದ್ರು. ಮುಂದೆ ಹುಡುಗಿರಬೇಕು, ಹಿಂದೆ ಗುರುಗಿರಬೇಕು. ಆ ಮಾತಿದ್ದು ನನಗೆ ನಿಜವಾಗಿದೆ. ಯಾವಾಗಲೂ ನಾವು ಒಂದು ಮುಂದೆ ಗುರಿಗೆ ಇಟ್ಟುಕೊಂಡು ಹೋಗಿ ಆದ ಗುರುಗಳ ಆಶೀರ್ವಾದವನ್ನು ಆಗ್ತದೆ. ಅವರ ಒಂದು ಪ್ರೀತಿ ವಾತ್ಸಲ್ಯ ಮತ್ತು ಹಾಗೆ ಈ ವೇದಿಕೆಯಲ್ಲಿದ್ದಂಥ ಎಲ್ಲ ಹಿರಿಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೀನಿ. ತಮ್ಮೆಲ್ಲ ಒಂದು ಗೆಳೆಯರ ಒಂದು ಬಳಗ ಇಲ್ಲಿ ಏನು ಬಂದಿದ್ದಾರಲ್ಲ, ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಹೃದಯ ಕಟ್ಟಿದ ಒಂದು ನಮನಗಳನ್ನು ಮುಂಚಿತವಾಗಿ ತಮ್ಗೆ ಹೇಳ್ತೀನಿ. ಒಂದು ಹಬ್ಬದ ವಾತಾವರಣ ಇವತ್ತು, ಒಂದು ಹಬ್ಬದ ವಾತಾವರಣ. ಯೋಗಿಗೆ ಧ್ಯಾನವೇ ಹಬ್ಬ, ಯೋಗಿಗೆ ಧ್ಯಾನವೇ ಹಬ್ಬ, ಭೋಗಿಗೆ ಮೋಹವೇ ಹಬ್ಬ, ಶ್ರೀಮಂತನಿಗೆ ಹಣವೇ ಹಬ್ಬ, ಬಡವನಿಗೆ ಭಗವಂತನೇ ಹಬ್ಬ. ನಮಗೆ ಈ ವಿದ್ಯಾರ್ಥಿ ಮಿತ್ರರ ಸಮ್ಮೇಳನದ ಕಾರ್ಯವೇ ಒಂದು ಹಬ್ಬ. ನಿಜವಾಗಿ ಕೂಡ ಅಲ್ಲಿ ಬರಮುಂದ ನನ್ನ ಕಣ್ಣಂಚಿನಲ್ಲಿ ಸ್ವಲ್ಪ ಹನಿಗಳು ಬಂದು ನಿಜವಾಗಿಯೂ ಹೇಳ್ತೀನಿ. ಅಷ್ಟು ಅಭಿಮಾನ, ಅಷ್ಟು ಹೃದಯ ತುಂಬಿದ ಒಂದು ವಾತಾವರಣ ಕಂಡೆ. ಇದೇನಪ್ಪ, ನಾನು ನಿಜವಾಗಿಯೂ ಕಾಣ್ತೀನೋ
ಏನ್ ಕನಸು ಬಿದ್ದದ ಅಂತ ಅನ್ನುವಂಗ ಅಷ್ಟೊಂದು ಗೌರವದಿಂದ ನಮಗೆ ಅನಿಸ್ತದ ದೇವ್ರ ಸದ್ಯಕ್ಕೆ ಹೊಟ್ಟೆ ಕಿಚ್ಚು ಕೊಡ್ತಿರ್ಬೇಕು ಅಂತ ಅನಿಸ್ತದ ಈ ಸನ್ಮಾನ ಈ ಸಮಾರಂಭ ನೋಡಿ. ಏನ್ ಅಂತ ವಿದ್ಯಾರ್ಥಿಗಳು ನನಗೆ ಅಂತ ಸನ್ಮಾನ ಮಾಡಿಲ್ಲ, ಕಲಿಸಿದಂತ ಗುರುಗಳಿಗೆ ಸನ್ಮಾನ ಮಾಡಕತ್ತಾರಂತ ದೇವರಿಗೂ ಕೂಡ ಹೊಟ್ಟೆ ಕಿಚ್ಚು ಬಂದಿರ್ಬೇಕಂತ ಬರ್ತಿದ್ದೇವೆ ಅಂತ ಅವೆಲ್ಲ ಕೂಡ ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಭಕ್ತಿ ಭಾವ ಗೌರವದಿಂದ ಹೂಗಳನ್ನು ಹಾಕಿದ್ರಲ್ಲ. ವರದಿ ಹಜರತ್ ಮುಲ್ಲಾ ಇಂಡಿ. ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಬು ನ್ಯೂಸ್.